ಮಲ್ಲಿಕಾರ್ಜುನ್. ಹರಿಪ್ರಿಯಾ, ಇಲ್ಲಿ ನೋಡೆ, ಮಲ್ಲಿಕಾರ್ಜುನ ಫೋನ್ ಮಾಡಿದಾನೆ. ಯಾಕೆ ಮಾಡಿದಾನೋ ಏನೋ. ಮಾತಾಡಿ ಗೊತ್ತಾಗುತ್ತೆ. ಆಯ್ತಾಯ್ತು. ಹಲೋ, ಹೇಳಪ್ಪ, ಚೆನ್ನಾಗಿದ್ಯಾ? ನಾನ್ ಚೆನ್ನಾಗೇ ಇದ್ದೀನಿ ಚಿಕ್ಕಪ್ಪ, ಆದ್ರೆ ನಿಮ್ ಕೆಲ್ಸಗಳೇ ನನಗಿಷ್ಟ ಆಗ್ತಾ ಇಲ್ಲ. ನಾನೇನ್ ಮಾಡದ್ನಪ್ಪ? ನೀವಂದ್ರೆ ನೀವಲ್ಲ, ನಿಮ್ಮ ಸೊಸೆ ಶೋಭಾ ಏನ್ ಮಾಡದ್ಲಪ್ಪ? ನನಗೆ ಫೋನ್ ಮಾಡಿ ಮದುವೆ ಗಂಡಿನ ಫೋನ್ ನಂಬರ್ ಕೇಳಿದ್ರು. ಅಂದ್ರೆ ನನ್ನ ತಂಗಿ ಮದುವೆನ ನಾನು ಚೆನ್ನಾಗಿ ನೆರವೇರಿಸ್ಕೊಡ್ತೀನಿ ಅಂತ ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಚಿಕ್ಕಪ್ಪ? ನಂಬಿಕೆ ಇಲ್ಲ ಅಂದ್ರೆ ಅವ್ನ ನಂಬರ್ನ ನಿಮಗೆ ಕೊಡ್ತೀನಿ. ಅವನ ಹತ್ರ ಎಲ್ಲ ನೀವೇ ಮಾತಾಡ್ಕೊಂಡು ಅರೇಂಜ್ಮೆಂಟ್ಸ್ ಎಲ್ಲ ನೀವೇ ಮಾಡ್ಕೊಳ್ಳಿ. ಅಯ್ಯಯ್ಯೋ, ಬೇಡಪ್ಪ, ಆ ಥರದ್ದು ಏನು ಬೇಡ. ನೋಡಪ್ಪ, ನೀನು ನಮ್ಮ ಶ್ಯಾಮಗೆ ಆ ದೇವರು ಕೊಟ್ಟಿರೋ ಅಣ್ಣ. ದೇವ್ರ ಥರ ಇರೋ ನಿಮ್ಮೇಲೆ ಅನುಮಾನ ಪಟ್ರೆ ನಾವು ಹಾಳಾಗಿ ಹೋಗ್ತೀವಿ. ನಮ್ಮ ಸೊಸೆ ಏನೋ ಗೊತ್ತಿಲ್ಲದೆ ಕೇಳಿರ್ಬೋದಪ್ಪ. ಅವಳನ್ನ ಕ್ಷಮಿಸ್ಬಿಡು. ಎಲ್ಲ ನೀವಂದ್ಕೊಂಡ ಹಾಗೆ ನಿಮ್ಮಿಷ್ಟದ ಪ್ರಕಾರನೇ ನಿಮ್ಮ ಮುಂದಾಳತ್ವದಲ್ಲೇ ನಮ್ಮ ಶ್ಯಾಮ ಮದುವೆ ನಡಿಬೇಕಪ್ಪ. ಹಾಗೆ ನಡಿಬೇಕು ಅಂದ್ರೆ ಇಂಥ ತಲೆನೋವುಗಳು ಇರಬಾರ್ದು ಚಿಕ್ಕಪ್ಪ. ಸರಿ ಆಯ್ತು, ಇದಕ್ಕೆ ಯಾವ್ದಾದ್ರೂ ಪರಿಹಾರನ ನಾನೇ ಹುಡುಕ್ತೀನಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಹಾಗೆ ಆಗ್ಲಪ್ಪ, ನೀನೇ ಯೋಚನೆ ಮಾಡಿ ತೀರ್ಮಾನ ತಗೋ. ಆಯ್ತು ಚಿಕ್ಕಪ್ಪ, ಇಡ್ತೀನಿ. ಒಳ್ಳೇದಪ್ಪ. ನೋಡಿದ್ಯಾ ಶೋಭಾ ಎಂತ ಕೆಲಸ ಮಾಡಿದಾಳು? ನೋಡಿದ್ಯಾ? ನೋಡೋದೇನು, ಈಗ್ಲೇ ಶೋಭನ್ನ ಕರೆದು ಕೇಳ್ತೀನಿ. ನಮಗೊಂದ್ ಮಾತು ಹೇಳ್ದೇನೆ ಮಲ್ಲಿಕಾರ್ಜುನ್ ಅವ್ರಿಗೆ ಯಾಕೆ ಫೋನ್ ಮಾಡ್ದೆ ಅಂತ ಈಗ್ಲೇ ಕೇಳ್ತೀನಿ. ನಿಂತ್ಕೋ ಹರಿಪ್ರಿಯಾ, ಈಗೇನು ಕೇಳೋದ್ ಬೇಡ. ಕೇಳಿದ್ರೆ ವಿನಾಕಾರಣ ಸಿಕ್ಕಾಪಟ್ಟೆ ಜಗಳ ಮಾಡ್ತಾಳೆ ನಮ್ಮ ಸೊಸೆ. ಇಂಥ ತಲೆನೋವುಗಳು ಬರೆದಿರೋ ಹಾಗೆ ಮಲ್ಲಿಕಾರ್ಜುನೇ ಏನೋ ಸರಿ ಮಾಡ್ತೀನಿ ಅಂದಿದ್ದಾನಲ್ವಾ, ಅವನೇ ನೋಡ್ಕೊಂತಾನೆ. ಅದು ನನ್ನ ತಮ್ಮಂಗ್ ಸಿಕ್ಕಿತ್ತು. ಸಿಕ್ಕಿದ್ರೆ ತಕ್ಷಣನೇ ಅದನ್ನ ನಮಗ್ ತಂದ್ಕೊಡ್ಬೇಕು ತಾನೆ. ಹೋಗ್ಲಿ, ಅದನ್ನ ಗೌರಮ್ಮನ್ ಕೈ ಕೊಟ್ಟು ನಮಗ್ ಕೊಡಿ ಅಂತ ಹೇಳ್ಬೇಕಿತ್ತಲ್ವಾ? ಹಾಗ್ಯಾಕ್ ಮಾಡ್ಲಿಲ್ಲ? ಹೇ ಇರು. ಏನು ಡೋರ್ ತೆಗಿಯಕ್ ಹೋಗ್ತಿದ್ಯಾ? ಬುದ್ಧಿ ಇದ್ಯಾ ನಿಂಗೆ? ನೀನು ನಮ್ ಜೊತೆ ಔಟ್ ಹೌಸ್ ಅಲ್ಲಿರೋ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಅಂದಿಲ್ವಾ? ಮರ್ತೋದ್ಯಾ? ಹೋಗು, ಹೋಗಿ ಆ ರೂಮಲ್ಲಿ ಬಚ್ಚಿಟ್ಕೋ. ನೀವಾ? ನಾನೇನಮ್ಮ. ನಿಮ್ಗೂ ನಿಮ್ಮ ಅಮ್ಮವ್ರಿಗೂ ದೊಡ್ಡಮ್ಮವರು ಊಟ ಕಳಿಸಿದ್ದಾರೆ. ತಗೊಂಡ್ ಬಾ. ಅಡಿಗೆ ಎಲ್ಲ ಬಿಸಿ ಬಿಸಿ ಆಗಿದೆ, ಬೇಗ ಬೇಗ ತಿನ್ಬಿಡಮ್ಮ, ಇಲ್ಲಾಂದ್ರೆ ತಣ್ಣಗಾಗ್ಬಿಡುತ್ತೆ. ಆಯ್ತು, ತಿಂತೀವಿ. ಬತ್ತೀನಮ್ಮ. ಏನಿಲ್ ನಿಂತಿದ್ಯಾ? ಬೋರಮ್ಮ ಊಟ ತಗೊಂಡ್ ಬಂದ್ರು. ಮಮ್ಮಿ ಮಮ್ಮಿ, ನಮ್ಮಿಬ್ರಿಗೆ ಊಟ ಕಳ್ಸಿದ್ದಾರೆ. ನಮ್ಮಿಬ್ಬರಿಗೆ ಕಳ್ಸಿದಾರಾ? ಹೌದು ಮಮ್ಮಿ. ಹೌದು ಬಿಡು, ಅವ್ರ ದೃಷ್ಟಿನಲ್ಲಿ ನಾವಿಬ್ರೇ ಅಲ್ವಾ ಇಲ್ಲಿರೋದು. ಅದಕ್ಕೆ ನಮ್ಮಿಬ್ರಿಗೆ ಮಾತ್ರ ಕಳ್ಸಿದ್ದಾರೆ. ಹಾಗಾದ್ರೆ ಅವಳಿಗೆ?
ಪರವಾಗಿಲ್ಲ ರೂಪಾರಾಣಿ, ನೀವು ಊಟ ಮಾಡಿ. ನನ್ಗೇನ್ ಹಸ್ವಾಗ್ತಿಲ್ಲ. ಹಸ್ವಿದ್ರೂ ಕೂಡ ತಿನ್ನೋದಕ್ಕೆ ಇಲ್ಲಿ ಏನು ಇಲ್ವಲ್ಲ. ಇಷ್ಟಕ್ಕೂ ಊಟ ಮಾಡದೆ ಮಲ್ಗೋದು ನಿನ್ಗೆ ಅಭ್ಯಾಸ ಇದೆಯಲ್ವಾ? ಇದೇನು ಹೊಸ್ದಾ? ನೀನ್ ನಡಿ. ಮಮ್ಮಿ, ಆ ಬ್ಯಾಗ್ ಏನು? ನಾವಿಲ್ಲಿಗೆ ಬಂದಿದ್ದು ಬೇರೆ ಕೆಲ್ಸದ ಮೇಲೆ. ನಾಳೆ ಹೋಳಿಗೆ ಇಲ್ಲೇ ಇರ್ಬೇಕಲ್ವಾ, ಅದಕ್ಕೆ ಡ್ರೈವರ್ನ ಕಳಿಸಿ ಬಟ್ಟೆ ತರಿಸ್ಕೊಂಡಿದ್ದೀನಿ. ನೀನ್ ಹಾಳು ಮುಖ ಇಟ್ಕೊಂಡು ಹಾಗೆ ನೋಡ್ಬೇಡ. ರೂಪಾರಾಣಿ ಡ್ರೆಸ್ ಒಂದು ಕೊಡ್ತೀನಿ ಬಿಡು. ಸರಿ ಬಾ, ನನಗೆ ಹಸ್ವಾಗ್ತಾ ಇದೆ, ನಡಿ. ಕೂತ್ಕೋ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ತುಂಬಾ ಹಸ್ವಾಗ್ತಿದೆ. ಏನ್ ಮಾಡ್ಲಿ? ಕೃಷ್ಣ ಇದಾನಲ್ಲ, ಯೋಚನೆ ಯಾಕೆ? ಕೃಷ್ಣ, ನನ್ಗೆ ತುಂಬಾ ಹಸ್ವಾಗ್ತಿದೆ. ಹೇಗಾದ್ರೂ ಮಾಡಿ ನೀನೇ ನನ್ನ ಹಸ್ವನ್ನ ನೀಗಿಸ್ಬೇಕು. ನನ್ ಮುದ್ದು ಕೃಷ್ಣ ಅಲ್ವಾ? ಬೋರಮ್ಮ, ಏನ್ ಬೇಕಾಕಿಲ್ಲಪ್ಪ? ಹಾಲು ಅರಿಶಿನ. ಯಾಕಪ್ಪ? ಮೈಗೆ ಹುಷಾರಿಲ್ವಾ? ಶೀತ ಆಗದ? ಕೆಮ್ಮೇನಾದ್ರೂ ಬಂದದ? ಬೆಲ್ಲ ಹಾಕಿ ಕಷಾಯ ಮಾಡ್ಕೊಡ್ಲೇನಪ್ಪ? ಗಾಬರಿ ಆಗ್ಬಿಡಿ ಬೋರಮ್ಮ, ನನಗೇನೂ ಆಗಿಲ್ಲ. ಮತ್ತೆ ಹಾಲು ಅರ್ಶನ ಯಾಕಪ್ಪ? ರೂಪಾರಾಣಿಗೋಸ್ಕರ. ರೂಪರಾಣಿಗೋಸ್ಕರನಾ? ಆಯಮ್ಮಂಗೆ ಏನಾಗಿದಪ್ಪ? ಏನೂ ಆಗಿಲ್ಲ ಬೋರಮ್ಮ. ಜನರಲ್ ಆಗಿ ಸಿಂಗರ್ಸು ಪ್ರೋಗ್ರಾಮ್ ಇದ್ದಾಗ ಗಂಟ್ಲಿಗೆ ಯಾವ ಪ್ರಾಬ್ಲಮ್ಮು ಬರಬಾರ್ದು ಅಂತ ಹೀಗೆ ಹಾಲಲ್ಲಿ ಅರ್ಶನದ ಪೌಡರ್ ಹಾಕೊಂಡು ಕುಡಿತಾ ಇರ್ತಾರೆ. ನಮ್ದು ಮೊದಲೇ ಪ್ಲಾನ್ ಮಾಡಿರೋ ಪ್ರೋಗ್ರಾಮ್ ಆಗಿದ್ರೆ ಆ ಅರೇಂಜ್ಮೆಂಟ್ಸ್ ಎಲ್ಲ ಅವರೇ ಮಾಡ್ಕೋತಾ ಇದ್ರು. ಸಡನ್ ಆಗಿ ನಾನು ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ದಲ್ವಾ, ಅದಕ್ಕೇನೆ ಈ ಅರೇಂಜ್ಮೆಂಟ್ಸ್ ಎಲ್ಲ ನಾವೇ ನೋಡ್ಕೋಬೇಕಲ್ವಾ. ಆಯ್ತು ಅಖಿಲಪ್ಪ, ಅಮ್ಮ ಅವರು ಔಟ್ ಹೌಸ್ನಾಗ ಅದಾರಲ್ಲ, ಹಾಲು ಅರ್ಶನ ಕಲಸಿ ನಾನೇ ತಗೊಂಡೋಗಿ ಕೊಟ್ಟು ಬರ್ತೀನಿ. ನೀವು ಬೇಡ, ನಾನೇ ಬೆರೆಸ್ಕೋತೀನಿ, ನಾನೇ ಕೊಟ್ಟು ಬರ್ತೀನಿ. ನೀವ್ಯಾಕೆ ಬೆರೆಸ್ಬೇಕಪ್ಪ? ಯಾಕೆ ಗೊತ್ತಾ ಬೋರಮ್ಮ, ರೂಪಾರಾಣಿ ಹಾಡಂದ್ರೆ ನನ್ಗೆ ಎಷ್ಟಿಷ್ಟ ಅಂತ ನಿಮಗೂ ಗೊತ್ತಲ್ವಾ. ಹೋಗಿ ಹಾಲು ತಗೊಂಬನ್ನಿ, ಬೇಗ ಹೋಗಿ. ಸರಿ ಅಖಿಲಪ್ಪ, ತಗೊಳ್ಳಿ ಅಖಿಲಪ್ಪ. ಕತ್ಲು ಅಂದ್ರೆ ಹೆದರೋ ನನಗೆ ಧೈರ್ಯ ಕೊಡೋ ಬೆಳಕು ಯಾವ ಥರನೋ, ಹೆಚ್ಚು ಕಮ್ಮಿ ರೂಪಾರಾಣಿ ಹಾಡು ಕೂಡ ನನ್ನ ಮನಸ್ಸಿಗೆ ಹಾಗೆ ಅನ್ಸುತ್ತೆ. ಮನಸ್ಸಿಗೆ ಬೇಜಾರಾಗಿದ್ದಾಗ ರೂಪಾರಾಣಿ ಹಾಡು ಕೇಳಿದ್ರೆ ಮನಸ್ಸು ಸಂತೋಷದಲ್ಲಿ ತೇಲ್ ಹೋಗುತ್ತೆ. ಸಂತೋಷವಾಗಿದ್ದಾಗ ರೂಪಾರಾಣಿ ಹಾಡು ಕೇಳಿದ್ರೆ ಆ ಸಂತೋಷ ದುಪ್ಪಟ್ಟಾಗತ್ತೆ. ಹಾಗೆ ರೂಪಾರಾಣಿ ಹಾಡು ನನ್ನ ಮನಸ್ಸಿಗೆ ತುಂಬಾ ಹತ್ರ ಆಗಿದೆ. ಅಂತ ಕಲಾವಿದೆಗೆ ಸ್ವತಃ ನಾನೇ ಈ ಥರ ಸೇವೆ ಮಾಡಿದ್ರೆ ಸಾಕ್ಷಾತ್ ಆ ಕಲಾಮಾತೆಗೆ ಸೇವೆ ಮಾಡಿದ ಹಾಗಾಗತ್ತೆ. ಅದಕ್ಕೆ ನಾನಿಷ್ಟಪಡೋ ಸಿಂಗರ್ಗೆ
ನಾನೇ ಖುದ್ದಾಗಿ ಹಾಲು ತಗೊಂಡು ಹೋಗಿ ಕೊಡ್ತೀನಿ. ಆಯ್ತು ಅಖಿಲಪ್ಪ, ನೀವೇ ಹೋಗಿ ನಿಮ್ಮ ಕೈಯಾರೆ ಕೊಟ್ಟು ಬನ್ನಿ. ಹಾಲು ತಗೊಂಡು ಹೋಗ್ತಾವ್ರೆ ಚಿಕ್ಕ ಯಜಮಾನ್ರು. ದೊಡ್ಡ ಮನ್ಸು ಚಿಕ್ಕ ಯಜಮಾನ್ರದು. ಹರುಷದ ವೇಳೆ ಆನಂದಾನೆ ಎಲ್ಲೆಲ್ಲೋ, ಚಿಕ್ಕ ದೊಡ್ಡೋರೆಲ್ಲ ಸೇರಿ ತುಂಟಾಟವೆಲ್ಲೋ. ಊರು ನಾಡ ಹರುಷದ ವೇಳೆ ಆನಂದಾನೆ ಎಲ್ಲೆಲ್ಲೋ, ಚಿಕ್ಕ ದೊಡ್ಡೋರೆಲ್ಲ ಸೇರಿ ತುಂಟಾಟವೆಲ್ಲೋ. ರಾಧಾ ಕೃಷ್ಣರ ಹಬ್ಬವಿದೆಂದೇ ರಾಗಾಲಾಪ ಸಂಭ್ರಮನೆ, ಬಾರಿ ಬಾರಿ ನೆನೆಸಿದರೇನೆ ಮಸ್ತ ಮಜಾನೆ. ರಂಗನೆಲ್ಲ ಚೆಲ್ಲುತ್ತೀರೆ, ಪ್ರೇಮ ಉಕ್ಕೆ ಹೊಮ್ಮಿದೆ, ಸ್ನೇಹ ಬಂಧ ಹತ್ತಿರಾಗಿದೆ, ಲೋಕವೆಲ್ಲ ಒಂದು ಸಾರಿ ಒಂದುಗೂಡಿ ಕುಣಿದಿರೆ. ಲೋಕವೆಲ್ಲ ಒಂದೇ ಸಾರಿ ಒಂದುಗೂಡಿ ಕುಣಿದಿರೆ, ಭೂಮಿ ತಾಯಿಗೆ ಪುಳಕವಾಗಿದೆ, ನೀನು ನಾನು ಬೇರೆ ಎಲ್ಲ ಒಂದೇ ತಾನೆ ಎಂದು ಹೇಳಿದೆ. ಅಂತೂ ಇಂತೂ ಎಂತೂ ತಾನೇ ಸಂತೋಷನೇ ಹೋಲಿ ನೀಡೆ, ಚಳಿ ಚಳಿಗಾಲದಲ್ಲಿ ಮೈ ನಡುಗುತ್ತಲೇ ಹೋಲಿ ಆಡೆ. 7 ಬಣ್ಣಗಳ ಕಂಡಾಗ ಸಣ್ಣ ಎದೆದು ಮಿಡಿದಾಗ, ಹೋಲಿ ಹಬ್ಬವು ಬಂದಾಗ ಗೌಜು ಇಲ್ಲದೆ ನಿಹುದಾಗ. ಅಯ್ಯೋ ದೇವ್ರೆ, ಅಖಿಲ್ ಅಲ್ಲಿಗೆ ಹೋದ್ರೆ ಹಾಡು ಹಾಡ್ತಾ ಇರೋದು ರೂಪಾರಾಣಿ ಅಲ್ಲ, ಶ್ಯಾಮ ಅನ್ನೋ ವಿಷಯ ಗೊತ್ತಾಗೋಗ್ಬಿಡತ್ತೆ. ಊರು ನಾಡ ಹರುಷದ ವೇಳೆ ಆನಂದಾನೆ ಎಲ್ಲೆಲ್ಲೋ, ಚಿಕ್ಕ ದೊಡ್ಡೋರೆಲ್ಲ ಸೇರಿ ತುಂಟಾಟವೆಲ್ಲೋ. ಅಖಿಲ್, ನೀವೇನು ಆ ಕಡೆ ಹೋಗ್ತಾ ಇದ್ದೀರಾ? ಏನ್ ಬೇಕಿತ್ತು? ರೂಪಾರಾಣಿ ಹಾಡು ಕೇಳಿಸ್ತು, ಅದಕ್ಕೆ ಹೋಗ್ತಾ ಇದ್ದೆ. ಹೋಗು, ಹೋಗಿ. ಹಾಯ್. ಹಾಯ್. ಇದ್ಯಾಕ್ರಿ ಹಾಡು ನಿಲ್ಸ್ಬಿಟ್ರಿ? ಏನ್ರಿ ಹಾಗೆ ನೋಡ್ತಾ ಇದ್ದೀರಾ? ಹಾಡೆ ಹಾಡಿ. ಅದು ಹಾಡಂದ್ರೆ ನಾಳೆ ಹಾಡ್ಬೇಕಲ್ವಾ, ಅದನ್ನೇ ಪ್ರಾಕ್ಟೀಸ್ ಮಾಡ್ತಿದ್ದೆ. ಓ, ನಾನು ಬಂದು ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಐ ಆಮ್ ವೆರಿ ಸಾರಿ. ಅಯ್ಯಯ್ಯೋ, ಹಾಗೇನಿಲ್ಲ. ಮತ್ತೆ ಹಾಡ್ರಿ. ಹೇಳಿದ್ರೇನೆ ಚೆನ್ನಾಗಿರುತ್ತೆ. ಹೌದಾ? ಹಾಗಿದ್ರೆ ಓಕೆ ಕಂಡ್ರಿ. ನಿಮ್ಮಂತ ಸಿಂಗರ್ಸ್ ಗಂಟ್ಲು ಚೆನ್ನಾಗಿರ್ಲಿ ಅಂತ ಈ ತರ ಹಾಲು ಅರ್ಶಿನ ತಗೋತೀರಾ ಅಲ್ವಾ? ಅದಕ್ಕೆ ನಿಮ್ಗೋಸ್ಕರ ತಂದೆ. ಥ್ಯಾಂಕ್ಸ್ ಅಖಿಲ್, ಥ್ಯಾಂಕ್ ಯು ವೆರಿ ಮಚ್. ಯು ಆರ್ ಮೋಸ್ಟ್ ವೆಲ್ಕಮ್. ಗುಡ್ ನೈಟ್. ಬಾಯ್. ಗುಡ್ ನೈಟ್. ಗುಡ್ ನೈಟ್ ಆಂಟಿ. ಗುಡ್ ನೈಟ್ ಅಖಿಲ್. ಅಬ್ಬಾ, ಗಂಡಾಂತರ ಕಳೀತು. ಬಚ್ಚಿಟ್ಕೊಂಡಿದ್ ಸಾಕು, ಹೊರಗ್ ಬಾ. ತಗೋ, ಹಾಲ್ ಕುಡಿ.
ಅದನ್ನ ನಿನಗೆ ಅಂತ ತಂದಿದ್ದಾರೆ, ಅವಳಿಗೆ ಯಾಕೆ ಕೊಡ್ತಾ ಇದ್ಯಾ? ನಾಳೆ ಹಾಡ್ತಿರೋದು ಅವಳೇ ಅಲ್ವಾ ಮಮ್ಮಿ? ಅವಳ ಗಂಟ್ಲು ತಾನೇ ಚೆನ್ನಾಗಿರ್ಬೇಕು. ಇವಳು ಚೆನ್ನಾಗಿ ಹಾಡಿದ್ರೆ ತಾನೇ ನನಗ್ ಹೆಸರು ಬರೋದು. ಸರಿ ಆಯ್ತು, ಅವಳಿಗೆ ಕೊಡು. ತಗೋ. ನೀನ್ ಬಾ ಮಮ್ಮಿ. ಕೃಷ್ಣ, ನನ್ನ ಹಸುವು ನೀಗಿಸೋಕೋಸ್ಕರ ಅಖಿಲ್ ಅವ್ರ ಕೈಯಾರೆ ಹೀಗ್ ಹಾಲು ಕಳಿಸ್ಕೊಟ್ಟ. ಏನ್ ಸರ್ ನೀವು ಹೇಳ್ತಾ ಇರೋದು? ನಾಳೆ ನಾನು ಆನಂದ್ ವರ್ಮಾ ಅವ್ರ ಮನೆಗೆ ಹೋಗ್ಬೇಕಾ? ಹೌದು, ನಾಳೆ ಹೋಳಿ ಅಲ್ವಾ? ಆನಂದ ಗಜಪತಿ ವರ್ಮನ್ ಫ್ಯಾಮಿಲಿ ಭಾವಿ ಸೊಸೆ ಬಗ್ಗೆ ಬಣ್ಣ ಬಣ್ಣದ ಕನಸು ಕಾಣ್ತಾ ಬಣ್ಣನ ಎಸ್ದಾಡ್ತಾ ತುಂಬಾ ಸಂತೋಷವಾಗಿರ್ತಾರಲ್ವಾ? ಅಂತ ಸಂತೋಷದ ಟೈಮಲ್ಲಿ ನೀನು ಅವ್ರ ಮನೆಗೆ ಹೋಗಿ ಸರ್ಪ್ರೈಸ್ ಕೊಟ್ಟೆ ಅಂತ ಅನ್ಕೋ, ಅವ್ರ ಸಂತೋಷ ಡಬಲ್ ಆಗತ್ತೆ. ನಿಜಾನೇ ಇರ್ಬೋದು ಸರ್, ಆದ್ರೆ ಅವ್ರು ನನ್ನನ್ನು ಕರೀದೆ ನನ್ನಷ್ಟಕ್ಕೆ ನಾನೇ ಅಲ್ಲಿಗೆ ಹೋದ್ರೆ ಏನ್ ಚೆನ್ನಾಗಿರತ್ತೆ ಸರ್? ತುಂಬಾ ಚೆನ್ನಾಗಿರತ್ತೆ. ಅವ್ರ ದೃಷ್ಟಿಲಿ ನೀನು ಭಾವಿ ಸೊಸೆ ಆಗಿರೋದ್ರಿಂದ ಅವ್ರ ಮನೆ ಶಾಸ್ತ್ರ ಸಂಪ್ರದಾಯನ ತಿಳ್ಕೊಳಕ್ ಬಂದೆ ಅಂತ ಹೇಳು. ಆಗ ಅವ್ರ ಸಂತೋಷ ಇನ್ನೂ ಹೆಚ್ಚಾಗತ್ತೆ. ಹಾಗೆ ನೀನು ಅಲ್ಲಿರೋವರೆಗೂ ಒಂದೊಂದು ನಿಮಿಷಕ್ಕೂ ಅವರನ್ನು ನೀನು ಖುಷಿ ಪಡಿಸ್ತಾ ಇರಬೇಕು. ಕೂರಿ ಕೊಬ್ಬುದಷ್ಟು ಕಟುಕನಿಗೆ ಲಾಭ ಅನ್ನೋದನ್ನ ನಾನ್ ನಿಜ ಮಾಡಿ ತೋರಿಸ್ತೀನಿ. ಓಕೆ? ಓಕೆ ಸರ್. ಸೊ ನಾಳೆ ಹೋಲಿ ಹೀರೋಯಿನ್ ನೀನೇ ಆಗಿರೋದ್ರಿಂದ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಬೇಗ ಬೇಗ ರೆಡಿ ಮಾಡಿ, ಆದಷ್ಟು ಬೇಗ ಮಾಡಿ. ಆಯ್ತು ಮೇಡಮ್. ಇನ್ನೊಂದ್ 2 ಹಂಡೆ ಜಾಸ್ತಿ ಬಣ್ಣ ಕಲ್ಸಿ. ನಮ್ ಬೀದಿಯವರೆಲ್ಲ ಹೋಲಿ ಆಡೋದಿಕ್ಕೆ ನಮ್ಮನೆಗೆ ಬರ್ತಿದಾರಲ್ವಾ? ಹೌದಾ? ಶ್ಯೂರ್, ನೋ ಪ್ರಾಬ್ಲಮ್. ಎಷ್ಟು ಜನ ಇದ್ರೂ ಪರವಾಗಿಲ್ಲ, ನಮ್ಮ ಮನೆಗೆ ಬನ್ನಿ, ಹ್ಯಾಪಿಯಾಗಿ ಹೋಲಿ ಸೆಲೆಬ್ರೇಟ್ ಮಾಡೋಣ. ಓಕೆ, ಬಾಯ್. ಐಶ್ವರ್ಯ ಫ್ರೆಂಡ್ಸ್ ಸಹ ಯಾರೋ ಬರ್ತಿದಾರಂತೆ. ಇನ್ನೂ 1 ಹಂಡೆ ಜಾಸ್ತಿ ಮಿಕ್ಸ್ ಮಾಡಿ. ಆಯ್ತು ಮೇಡಮ್, ಅದರಲ್ಲೂ ಕಲಿಸ್ತೀನಿ. ಹೋಲಿಗೆ ಇಷ್ಟೊಂದ್ ಜನ ಬರ್ತಾ ಇದ್ದಾರಲ್ವಾ? ಈ ಮನೆಗ್ ಭಾವಿ ಸೊಸೆ ಅಗಳನ್ನ ಬಾ ಅಂತ ಕರ್ದಿದ್ರೆ ಚೆನ್ನಾಗಿರೋದಲ್ಲ? ಐಶ್ವರ್ಯ, ಏನಕ್ಕ? ಹೋಲಿ ಸೆಲೆಬ್ರೇಷನ್ಗೆ ತಂಗಿನೂ ಕರೆದ್ರೆ ಹೇಗಿರತ್ತೆ? ತಂಗಿನಾ? ಯಾವ ತಂಗಿ? ಅದೇ ನಮ್ ನಾದ್ನಿ. ಓರ್ಗಿತ್ತಿನ? ನಮ್ಗೆ ಭಾವಿ ನಾದಿನಿ ನಕ್ಷತ್ರ. ಕೃಷ್ಣ, ಪ್ರತಿ ಸಲ ತರನೇ ಇವತ್ತು ಕೂಡ ನಾನು ಹಾಡು ಚೆನ್ನಾಗಿ ಹಾಡಿ ರೂಪರಾಣಿಗೆ ಒಳ್ಳೆ ಹೆಸರು ಬರ್ಲಿ ಅಂತ ಆಶೀರ್ವಾದ ಮಾಡು.